ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಿಂದ. ಇವ್ರೇನೋ ಹೇಳ್ತಾವ್ರೆ ನೋಡಿ, ಅಸ್ಟೆಂಟ್ ಇಕ್ಕಬೇಕಂತ. ಅಸ್ಟೆಂಟ್ ನನ್ನ ಜೊತೆಗೆ ಯಾವುದಾದ್ರೂ ಒಂದು ಹುಡುಗಿನ ಕರ್ಕೊಂಬಂದು ಆ ಹುಡುಗಿ ವರ್ಕೌಟ್ ಮಾಡಿಸುತ್ತೆ, ನಾನು ನೆಮ್ಮದಿಯಾಗಿ ಮಲ್ಕೊಂಡಿರ್ತೀನಿ ಅಲ್ಲಿ. ನೋಡಿ ಈಗಿನ್ನ ಬರ್ತಾವ್ರೆಲ್ಲ ಹುಡುಗರು. ಆಗ್ಲಿಂದ ಬಂದು 5 ಗಂಟೆಗೆ ಬಂದು ಈಗ ಬರ್ತಾವ್ರೆ ನೋಡಿ, ಜನನೇ ಬಂದಿರಲಿಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವರು ಜಲಸ್ ಪೀಪಲ್ಸ್ ಅಂತೆ ನೋಡಿ ಗೈಸ್, ಇವರು ಜಲಸ್ ಪೀಪಲ್ಸ್ ಅಂತೆ. ಓ ಇವರಾ ಯಾಕೆ ಹಂಗೆ? ಅಬ್ಬಾ ಈ ತರ ಎಲ್ಲ ಐತೆ. ಹಾ ಅಯ್ಯೋ ಎಂತ ದೊಡ್ಡ ಮಾತು ಹೇಳವ್ರೆ ಯಪ್ಪ. ಬೇಡ, ಸಬ್ಸ್ಕ್ರೈಬ್ ಆದ್ರೆ ಸಾಕು. ಮಣ್ಣು ಇಲ್ಲ. ಹಾ ಸ್ಲೈಸ್ ಮಾಡೋಣ. ಸ್ಲೈಸು ನೀವು ಹೊಡೆದಿಲ್ಲ, ಎಂತದೂ ಇಲ್ಲ. ನನಗೆ ಗೊತ್ತು ಯಾರು ಹೊಡೆದಿಲ್ಲ ಅಂತ. 700 600 ಹೊಡ್ಕೊಂಡಿರ್ತೀರಾ. ನಾವು 1000 ಹೊಡೆದ್ವಿ, ಅವ್ರು ಯಾರು 300 ಹೊಡೆದು 1000 ಅಂತ ಹೋದ್ರು. ನಮ್ಮ ತರ ಫಾಸ್ಟಾಗಿ ಹೊಡೆದ ಕೇಳಿ, ಅವ್ರು ನಮ್ಮ ತರ ಫಾಸ್ಟಾಗಿ ಹೊಡೆದ ಕೇಳಿ. ಅವರೆಲ್ಲ ಹೇಳಿಲ್ವಾ, ಅವರು ಲೇಡೀಸು ಏನು ಮಾಡಕ್ಕಾಗಲ್ಲ. ಪುನೀತ್ ರಾಜ್ಕುಮಾರ್ ಸುಮ್ಮನೆ ಸುಳ್ಳು ಹೇಳ್ಬಿಟ್ರು, ಲೇಡೀಸ್ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು. ಅದ್ರಲ್ಲ 50-50 ಕೌಂಟ್ ಎಗರಿಸ್ಕೊಂಡು ಮಾಡೋದು. 20 ಹೊಡೆದು 50 ಆಯ್ತು ಅನ್ನೋದು. ಹಂಗೇನು 700 ಸ್ಕ್ವಾಟ್ಸ್ ಹೊಡೆದಿರೋದು. ನಾನು ಬಸ್ ಹೇಳ್ರಿ. ಸೌದನ್ ರೈಟ್ ಅಬೌಟ್ ಟರ್ನ್ ಹಿಂದೆ ಅಬ್ಬೋ ಅಬ್ಬೋ ಗೈಸ್ ಫುಲ್ಲು 6 ಪ್ಯಾಕ್ ಮೇಂಟೈನ್ ಮಾಡ್ತಾವ್ರಿ ಇವರು. 8 ಪ್ಯಾಕು ಏನು ಅಂಟಿಸ್ಕೊಂತೀರ ಏನು? ನೋಡಿ ಗೈಸ್, ಇವರೆಲ್ಲ ಮುಖ ಮುಚ್ಕೊಂತ ಇರೋದು ನೋಡಿ. ನೋಡಿ ಇವ್ರು ನೋಡಿ ಕಲಿಬೇಕು ನಾವು. ಇನ್ಸ್ಪಿರೇಷನ್ನು ಹಾ, ಇವ್ರು ನೋಡ್ರಿ ಅರ್ಧ ಏನೇನೋ ಮಾಡ್ತೀರ.
ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇವ್ರು ಈ ತರ 6 ಪ್ಯಾಕ್ ಎಲ್ಲ ಮೇಂಟೈನ್ ಮಾಡೋರಲ್ಲ, ಬರೀ ಇಲ್ಲ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಗಡತ್ತಾಗ ತಿಂತಾರೆ ಅಂತ ಸೇರೋ ಅದಕ್ಕೆ 6 ಪ್ಯಾಕ್ ಬಂದ್ಬಿಡ್ತಾ? ಅದಕ್ಕೆ ಬರೋದು ಅಲ್ಲ. Wrong information, guys. Okay. Tell me the correct information. I'm full inspiration of all girls. ಆಲ್ ಗರ್ಲ್ಸ್. ಅವ್ರೇನ್ ಮಾಡಿದ್ರು? ಫಸ್ಟ್ ಗರ್ಲ್ಸ್ ನ ನೋಡಿ. ಇವರು ಗರ್ಲ್ಸು, ಇವರು ನಿಮ್ ಗರ್ಲ್ಸು. ಗರ್ಲ್ಸ್ ಎಲ್ಲ ಬಾರಿ ಅವರೇ ಬಿಡ್ರಿ. ನೋಡ್ರಿ ಇಷ್ಟೊತ್ತು ಮಲ್ಕೊಂಡು ಎದ್ದಿರೋ ತರ ಅವ್ರೆ. ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ನಿಮಿಷ ಆಗಿದೆ ಅಂತ. ಎಷ್ಟು ನಿಮಿಷ ಗೊತ್ತಿದ್ದೀರಾ? ವಾರ್ ನಡೀತೈತೆ ಗಾಯ್ಸ್, ವಾರ್ ಯುದ್ಧವನ್ನು ಮುಂದುವರಿಸಿದ್ದಾರೆ. ಹೊಡೆದಾಡ್ಬೇಡ್ರಿ, ಹೋಗ್ಲಿ ಬಿಡ್ರಿ ಅತ್ತಾಗಿ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ಬೇಕು. ಹೇಳಕ್ಕಷ್ಟೇ ನೀನು ಲೇಡೀಸ್ ಫ್ಯಾನ್ ಇರ್ಬೇಕು, ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತಿದ್ಯಾ? ಬ್ರೋ ಇವ್ರು ಇವಾಗ ಹೆಣ್ಮಕ್ಳ ಹತ್ರ ಮಾತಾಡಿ ಗೆಲ್ಲಕ್ಕಾಗುತ್ತಾ ಹೇಳಿ? ಹೌದೌದು. ಮತ್ತೆ ಇನ್ನೇನು, ಒಂದು ಸತಿ ಡೈರೆಕ್ಟ್ ಆಗಿ ಅವರೇ ಸ್ಟ್ರಾಂಗ್ ಅಂದ್ಬಿಟ್ರೆ ಮುಗೀತು. ಕಾಂಪಿಟೇಷನ್ ಇಡು, ಗೆಲ್ಲಿರೋಣ ಕೇಳಿ ನಾನು ಆಮೇಲೆ ಮಾತಾಡು. ಏನ್ ಕಾಂಪಿಟೇಷನ್? ಮಾತಾಡೋ ಕಾಂಪಿಟೇಷನ್. ಈಗ ವರ್ಕೌಟ್ ಎಲ್ಲ ಮುಗಿಸ್ತಾವ್ರೆ, ಮುಗ್ದೇ ಹೋಯ್ತಂತೆ. ಈಗ ಹೊರಟಿದ್ದೀನಿ ಅಂತ ಜಿಮ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಟೈಮ್ ಆಯಿತು 10 ಗಂಟೆ. ಇವರೊಬ್ರವ್ರೆ ಬಾಯ್. ಹೋಗಿ ಮುಗಿಸ್ಕೊಂಡು ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಂಜೆ ಏನಾದರೂ ಕಂಟೆಂಟ್ ಕೊಡ್ತೀನಿ, ಓಕೆನಾ? ಸಂಜೆ ನೋಡ್ತಾ ಇರಿ, ಸಂಜೆ ಏನಾದರೂ ಕಂಟೆಂಟ್ ಮಾಡ್ತೀನಿ. ಇವಾಗ ಸ್ವಲ್ಪ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಅಷ್ಟೊಂದು, ಇವತ್ತೇನು ಅಷ್ಟು ಇದರಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಸಂಜೆಗೆ ಸಿಗ್ತೀನಿ. ಇವಾಗ ಹೋಗಿ ತಿಂಡಿ ತಿಂದು ಸ್ಲೀಪಿಂಗ್ ಮಾಡೋದು, ಮಲ್ಕೊಳ್ಳೋದಷ್ಟೇ. ಓಕೆ ಬಾಯ್ ಗೈಸ್, ಹೋಗ್ಬಿಟ್ಟು ಬರ್ತೀನಿ, ಸಂಜೆ ಸಿಗ್ತೀನಿ. ನೋಡಿ ಬಂದಿದ್ದೀನಿ, ಇವನೇನೋ ಹೇಳ್ತಾವನೆ, ಹಂಗೆ ಮಾಡ್ಬಿಡು ನೀನು. ಅಲ್ಲ ಅದೇ ನೀನು ಹೇಳ್ದಲ್ಲ ವಿಡಿಯೋ ಲೈವ್ ಹೋಗ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಅಂತಂದು ಹೇಳ್ಬಿಟ್ಟು ಅವಾಗಿಂದ ಯೂಸ್ ಕೊಡುತ್ತೆ. ಹೇಳಪ್ಪ. ನೋಡಿ ಗೈಸ್ ವರ್ಕೌಟ್ ಮಾಡ್ತಾವ್ರೆ. 1000 ಸ್ಕ್ವಾಟ್ಸ್ ಹೊಡೆದಿರೋ ಮಹಾನ್ ಭಾವ. ಹುಷಾರಿಲ್ವಂತೆ ಗೈಸ್ ಇವನ್ಗೆ. ನೋಡಿ ವರ್ಕೌಟ್ ಮಾಡ್ತಾವ್ರೆ. ಹೇಳ್ರು ಹಂಗೆ, ಹಾಯ್ ಹೇಳ್ರು ಹಂಗೆ. ಇವನು ನೋಡ್ರಿ, ಇವನು ಅವನಲ್ಲ, ಇವನು ಕ್ರೇಜಿ ಮನ್ಸ, ಕ್ರೇಜಿಯಸ್ಟ್ ಮನ್ಸ ಅಂದರೆ ಇವನು ಒಬ್ಬನೇ. ಇವನು ಯಾವ ಥರ ಅಂದರೆ ಹುಡುಗಿನ ಕಣ್ಣು ಮುಚ್ಚಿ ಬಿಡೋ ಅನ್ನೋದು ಪಡೆಸ್ತಾರೆ. ಅದಕ್ಕೆ ಇವ್ರ ಅಪ್ಪ ಅಮ್ಮರು ಏನು ಮಾಡ್ಬಿಟ್ಟವ್ರೆ, ಒಂದು ತಿಂಗಳಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರೆ. ತಿಂಗಳೆಲ್ಲ ವರ್ಷದಾಗ ಮದುವೆ ಮಾಡ್ತಾರಂತೆ ಗಾಯ್ತು. ನಿಮಗೆ ಎಷ್ಟು ನಿಮಗೆ 20 ಅಂತೆ ಗಾಯ್ತು, 21 ಅಂತೆ ಗಾಯ್ತು. ಇವನಿಗಾಲೇ ಮದುವೆ ಮಾಡ್ತಾವಂತೆ ನೋಡ್ರಿ. ನಂದೀಗ 16 ವರ್ಷ. 16 ವರ್ಷ. 16 ವರ್ಷ ಈಗ. ನೀನ್ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮದುವೆ ಇನ್ನೂ ಆಗಿಲ್ಲ, ಹೆಣ್ಣು ಹುಡುಕ್ತಾ ಇದ್ದೀನಿ. ಇನ್ನೂ ಹುಡುಕ್ತಿ ಗಾಯ್, ಈ ಥರ ಎಲ್ಲ ನಂಬಕ್ಕೆ ಹೋಗ್ಬೇಡ್ರಿ. 4 ಮಕ್ಳ ಜೊತೆ ಇಟ್ಕೊಂಡು ಓಡಾಡ್ತಾನೆ. ಒಟ್ಟಿಗೆ ಇನ್ನೊಂದು ಹುಡುಗಿ ಬೇಕು ಅಂತಿದ್ಯಾ? ಡಬಲ್ ನಿನ್ ಮದ್ವೆ ಆಗ್ತೀಯಾ? ಹುಡುಕ್ತಾರೆ, ಹೇಳು. ಆಗ್ತೀಯಾ? ಇಬ್ರು ಬಿಡಿಸ್ಕೊಂಡ್ರೆ ನೀವು ಹೋಗಿ ಜಿಮ್ಮಿಗೆ 17 ವರ್ಷದ ಹುಡುಗಿ ಮೇಂಟೈನ್ ಮಾಡಿ. 17 ವರ್ಷ, 1 ವರ್ಷ ದೊಡ್ಡದಾಗಲಿ ಪರವಾಗಿಲ್ಲ, 17 ವರ್ಷದ ಹುಡುಗಿ ಆಗಲಿ.
ಆಯ್ತು, ಇವಾಗ ಏನು ಅವ್ರು ಹುಡಿಕೊಂಡ್ ಕೊಡ್ತಾರೆ, ನೀನ್ ಮದ್ವೆ ಆಗ್ತೀಯಾ? ಆಗದೆ ಪಕ್ಕ. ನಿಮ್ ಫಸ್ಟ್ನೇ ಹೆಂಡ್ತಿಗೆ ಏನ್ ಹೇಳ್ತೀಯಾ? ನಿಮ್ ಫಸ್ಟ್ನೇ ಹೆಂಡ್ತಿಗೆ ಅವ್ರೇನ್ ಕೇಳಲ್ಲ ಅವ್ರು. ಅವ್ರ ಜೊತೆಗೆ ಬಂದಿರ್ತಾರೆ. ಅವ್ರ ಜೊತೆಗೆ ಈ ವಿಡಿಯೋ ನೀವು ಹೆಂಡ್ತಿಗೆ ಹೇಳ್ಕೋಬೇಕು ಮಾಡ್ರೆ ನಿಂದು. ನೋಡ್ರಿ ಗೈಸ್, ಎಂತೆಂಥವ್ರು ಅವ್ರೆ, ಈ ಥರ ಎಲ್ಲ ಅವ್ರೆ ಅಂದರೆ ಕ್ರೇಜಿ. ಜನ ಇದಾರ, ಈ ಥರನೂ ಜನ ಅವರ. ನೀನು ಎಷ್ಟು ಮದುವೆ ಮಾಡ್ಕೊಂಡೆ? ನಾನೊಂದು ಲವ್ ಮಾಡಿ ಹಾಳಾಗಿ ಜಿಮ್ಮಿಗೆ ಬಂದು ಹಾಂ, ವರ್ಕೌಟ್ ಮಾಡಿ ಇನ್ನೊಂದು ಬೀಳಿಸ್ತೀವಿ. ಇನ್ನೊಂದು ಬೀಳಿಸ್ತೀಯಾ? ಏನು ಹೋಗೋದನ್ನ ವಿಡಿಯೋ ಮಾಡ್ಬೇಕಂತೆ. ನೀನು ಹೋಗ್ತಿಲ್ವಾ? ಯಾರು ಹೋಗ್ತಾವ್ರೆ? ಬಾಯ್ಸ್ ಹೋಗ್ತಾವ್ರೆ. ಬನ್ನಿ, ಬರ್ದಾರಿ ಜರ್ಕಿನ್ ಹಾಕಣಕ್ಕೆ ಹೋಗಿದ್ದಾರೆ ಅವರು. ಫುಲ್ ಈಟಲ್ಲಿ ಹೋಗ್ತಾರೆ ಹೊರಗಡೆ, ಸ್ಟೈಲಿಶ್ ಆಗಿ ಹೋಗ್ತಾರೆ. ಇಲ್ಲಿ ಬರೋವಾಗ ಒಂದು ಯಾವುದೋ ಟೀ ಶರ್ಟ್ ಆಗಿ ಬರ್ತಾರೆ ದಿನಾವ. ಹೋಗ್ಬೇಕಾದ್ರೆ ಫುಲ್ ಸ್ಟೈಲಿಶ್ ಆಗಿ ಒಂದು ಜರ್ಕಿನ್ ಹಾಕೊಂಡು, ಶೂ ಬಿಚ್ಚಿ, ಒಳ್ಳೆ ಸ್ಲಿಪ್ಪರ್ ಹಾಕೊಂಡು ಕ್ಲೀನಾಗಿ ಹೋಗ್ತಾರೆ. ಹೌದಾ? ಇವಾಗ ಇಬ್ರು ಅಣ್ಣ ತಂದಿರು ಒಂದೇ ವೇಟ್ ಮೇಂಟೈನ್ ಮಾಡ್ತಾರೆ. ಎಲ್ಲ ತೋರ್ಸೋ ಬೈಸಿಪ್ಸು. ಗೈಸ್, ಏನ್ ಗೈಸ್ ಇದು? ನೋಡಲ್ಲಿ ಹೊಲ್ಟಾ? ಹೋಗ್ಬಿಟ್ಟು ಬಾರಪ್ಪ. ಬಾಯ್ ಬಾಯ್ ಬಾಯ್. ಹೋಗ್ತಿದ್ದಾರೆ. ಹೋಗ್ಬಿಟ್ಟು ಬಾರಪ್ಪ. ಬಾಯ್, ಹೋಗ್ಬಿಟ್ಟು ಬನ್ನಿ. ಬಾಯ್ ಆಗಿ ನೋಡಿ ಎಷ್ಟೊಂದು ವರ್ಕೌಟ್ ಮಾಡ್ತಾರೆ. ಬಾಯ್ ಬಾಯ್. ಫುಲ್ ವರ್ಕೌಟ್ ಮಾಡ್ತಿದ್ದಾರೆ ನೋಡಿ ಗೈಸ್, 1000 ಸ್ಕ್ವಾಡ್ಸ್ ಹೊಡೆದು ಬಂದಿರೋರು ಇವರು. ಆದ್ರೂ ಏನು ಎನರ್ಜಿ ಆಗವ್ರೆ, ಇನ್ನ ಹಂಗೆ ಅವ್ರೆ, ಎನರ್ಜಿ ಹಂಗೆ ಐತೆ ನೋಡಿ. ಅಲ್ಲೇ ಅರ್ಧ ಹುಡುಗಿ ಆಗ್ಬಿಟ್ಟವ್ರೆ ಗೈಸ್. ಕೋಚ್ಗೆ ಹೆಂಗ್ ಗೊತ್ತು ಸಂಡೇ ಎಲ್ಲ ಫುಲ್ ರೆಸ್ಟ್ ಅಲ್ಲೇ ಇದ್ದೆ, ಬೆಡ್ ರೆಸ್ಟ್ ಅಂತ. ಅದೆಲ್ಲ ಅವೆಲ್ಲ ಗೊತ್ತಿಲ್ಲ. ಇವಾಗ ಏನಿದ್ದೀರಾ ಇದು ನೋಡಿ, ಇವಾಗ ಏನಿದ್ದೀರಾ ಅದನ್ನ ನಾವು ಹೇಳೋದು. ಎನರ್ಜಿ ಬಂದೆ ಏನ್ ಮಾಡಿದ್ರಿ ಎನರ್ಜಿ ಬೂಸ್ಟ್ ಮಾಡೋದು? ಕಾಫಿ ಕಾಫಿ ಮಾಡ್ತಾರೆ, ಅಷ್ಟೆಲ್ಲ ವರ್ಕೌಟ್ ಮಾಡಿ ಈ ಥರ ಎಲ್ಲ ಮಾಡ್ಬೋದಾ? ಬ್ಲಾಕ್ ಕಾಫಿ ಕುಡಿಬೇಕು. ಕಾಫಿ ಹೇಳಿದ್ರಲ್ಲ, ಕಾಫಿ ಹಾಲು ಮತ್ತೆ ಕಾಫಿ ಎರಡು ಹೇಳಿ ನೀವು. ಕಾಫಿ ಹೇರ್ ಸ್ಟೈಲ್ ನೋಡಿ ಗೈಸ್, ಒಂದು ಖರಾಬ್ ಹೇರ್ ಸ್ಟೈಲು. ವಾಕಿಂಗ್ ಸ್ಟೈಲು ಗಾಢ ಸುಮ್ಮನಿರು. ರೆಡ್ಯೂಸ್ ಆಗಿದ್ದೀರಾ? ಎಷ್ಟು kg ರೆಡ್ಯೂಸ್ ಆಗಿದ್ದೀರಾ? 5 kg ಆಗಿದೆ, ಸಾಕು. 5 kg ಸಾಕಾಗುತ್ತಾ? 5 kg ಸಾಕಾಗುತ್ತಾ? ಇನ್ನ ಒಂದು ತಿಂಗಳಲ್ಲಿ ಎಷ್ಟು ಮಾಡ್ತೀವಿ ನೋಡಿ. ಒಳ್ಳೆ ಕ್ವಾಲಿಟಿ ಮಾಡಬೇಕು, 6 ಪ್ಯಾಕ್ ಮೇಂಟೈನ್ ಮಾಡಬೇಕು. ನಿಮಗೆ ಕಾಂಪಿಟೇಷನ್ ಹತ್ಸೋಣ ಅಂತ ಅನ್ಕೊಂಡಿದ್ವಿ. ಯಾವ ಮಾಡ್ತೀರಿ ಹೇಳ್ರಿ ಕಾಂಪಿಟೇಷನ್? ಎಲ್ಲರಿಗೂ ಹುಮ್ಮಸ್ ತಗೊಂಡ್ಕೊಡ್ತಾರೆ, ಫುಲ್ ಎನರ್ಜಿ ಮಾಡ್ತಾರೆ. ಹೇಳ್ರಿ ಯಾವಾಗ ಮಾಡ್ತೀರಾ? ಕಾಂಪಿಟೇಷನ್ಗಳೆಲ್ಲ ಇನ್ನ ಸ್ವಲ್ಪ ಇದೆ. ಇನ್ನ ರೆಡಿ ಆಗ. ಹಾಂ, ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿರಿ ಮತ್ತೆ. ಡಯಟ್ ಇನ್ನು ಮೆಸೇಜ್ ಕಳಿಸೋರಿ. ಕಂಪ್ಲೀಟ್ ಗೈಸ್. ಅವ್ನು ನೋಡ್ರಿ ಎಷ್ಟುದ್ದವನೇ. ನಾನು ಮತ್ತು ಗೌತಮ್ ವರ್ಕೌಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸುದೀಪ ಇಲ್ಲ. ಸುದೀಪ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋನೆ, ನೈಟ್ ಶಿಫ್ಟ್ ಅಂತೆ. ಅವನು ಕೆಲ್ಸಕ್ಕೆ ಹೋಗೋನೆ, ಮಾರ್ನಿಂಗ್ ಬರ್ತಾನೆ ಅವನು. ಓಕೆ, ಇವತ್ತು ಚೆಸ್ಟ್ ವರ್ಕೌಟು ನಾನು ಮತ್ತು ಗೌತಮ್ ಮಾಡ್ತೀವಿ. ಇವಾಗ ನೋಡಿ ಪುಷಪ್ಸ್ ಹೊಡಿತೀನಿ ನೋಡಿ, 100 ಕೌಂಟ್ಸು ಕಂಟಿನ್ಯೂಸ್ ಆಗಿ ಪುಷಪ್ಸ್ ಹೊಡಿತೀನಿ, ನೋಡ್ತಾ ಇದ್ದೀನಿ ಗೈಸ್. ಸ್ಟಾರ್ಟ್ ಮಾಡ್ತೀನಿ.
ಗೈಸ್, ನೀವು ಯಾರು 100 ಕೌಂಟ್ಸ್ ಹೊಡಿತೀರಾ ಪುಷಪ್ಸು? ಕಮೆಂಟ್ ಮಾಡಿ. ನೋಡಿ, ಇವನು 100 ಕೌಂಟ್ಸ್ ಹೊಡಿತೀನಿ ಅಂತ ಮಾಡ್ತಾವನಂತೆ. ಗೈಸ್, ಅಂದರೆ 100 ಕೌಂಟ್ಸ್ ಮಾಡ್ತೀನಿ ಅಂದರೆ ಸುಮ್ಮನೆ ಆಗಲ್ಲ. ಅದಕ್ಕೆ ಅಷ್ಟೇ ಸ್ಟ್ಯಾಮಿನಾ ಇರಬೇಕು, ಅಷ್ಟೇ ಸ್ಟ್ರೆಂತ್ ಇರಬೇಕು, ಅಷ್ಟೇ ಇದಿರಬೇಕು. ನಾನು ಅಂದರೆ ನನ್ನ ಫುಲ್ ಸ್ಟ್ಯಾಮಿನಾ ಐತೆ, ಸ್ಟ್ರೆಂತ್ ಐತೆ, ಅವಾಗಲಿಂದನೂ ಮಾಡಿರೋನು. ಅದಕ್ಕೋಸ್ಕರ ವರ್ಕೌಟ್ನ, ಅದಕ್ಕೋಸ್ಕರ ಈ ಥರ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಈ ಥರ ಆಗಲ್ಲ. ಗೈಸ್, ಇವತ್ತು ಚೆಸ್ಟ್ ವರ್ಕೌಟ್ ಐತೆ. ಅದು ವರ್ಕೌಟ್ ಮಾಡ್ತೀವಿ ನಾನು ಮತ್ತು ಗೌತಮು. ಮುಗಿಸ್ಕೊಂಡು ಮಾಡಿಬಿಟ್ಟು ಮುಗಿಸ್ಕೊಂಡು ಸಿಗ್ತೀವಿ. ಓಕೆನಾ? ಬಾಯ್. ಗೈಸ್, ನಂದು ಮತ್ತು ಗೌತಮಂದು ವರ್ಕೌಟ್ ಮುಗೀತು. ನೋಡಿ, ಪ್ರೋಟೀನ್ ಕುಡಿತಾವನೆ. ಈಗ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಷ್ಟೊತ್ತು ಕ್ಲೀನ್ ಮಾಡ್ತಾಯಿದ್ರು. ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿ ಮುಗಿಸ್ಕೊಂಡು ಇವಾಗ ಹೊರಡ್ತೀನಿ. ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆನಾ? ನೋಡ್ತಾಯಿದ್ದೀನಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಇವಾಗಿನ ಜಿಮ್ ಕ್ಲೋಸ್ ಮಾಡ್ಕೊಂಬಂದೆ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಯಾರೂ ಇಲ್ಲ. ಕ್ಲೋಸ್ ಮಾಡ್ಕೊಂಬಂದೆ. ಈಗ ಮನೆ ಹತ್ರ ಹೋಗ್ಬಿಟ್ಟು ಊಟ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ. ಇವತ್ತೇನು ಅಷ್ಟೊಂದು ಕಂಟೆಂಟ್ ಇಲ್ಲ. ಸ್ವಲ್ಪ ಪುಷಪ್ಸ್ ಹೊಡೆದಿರೋದು ಅದು ಇದು ಆಯ್ತು ಅಷ್ಟೇ. ನಾಳೆ ನೋಡೋಣ ಹೊಸ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಂದರೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ದ ವಿಡಿಯೋ. ಬಾಯ್.